ಕೆಲವೊಮ್ಮೆ ನಿಮ್ಮ ಫ್ಲೈಟ್ ಲ್ಯಾಂಡ್ ಆಗುವಾಗ ಹೊರಗಡೆ ದಟ್ಟವಾದ ಮಂಜು ಮುಚ್ಚಿರುತ್ತೆ, ರನ್ವೇ ಎಲ್ಲಿರುತ್ತೆ ಅಂತ ಪೈಲಟ್ಗೆ ಕಾಣಿಸೋದೇ ಇಲ್ಲ. ಅಂತಹ ಅಪಾಯಕಾರಿ ಪರಿಸ್ಥಿತಿಯಲ್ಲೂ ವಿಮಾನ ಸುರಕ್ಷಿತವಾಗಿ ಹೇಗೆ ಲ್ಯಾಂಡ್ ಆಗುತ್ತೆ ಗೊತ್ತಾ? ಭಾರತದ ವಾಯುಯಾನದ ಇತಿಹಾಸವನ್ನೇ ಬದಲಿಸಿದ ನಮ್ಮ ಬೆಂಗಳೂರಿನ ಈ ಮಹಿಳಾ ವಿಜ್ಞಾನಿಯ ಆವಿಷ್ಕಾರದಿಂದ. ಈಕೆಯ ಸಾಧನೆಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರೇ ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಬೆಂಗಳೂರಿನ CSIR ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ನ ಸಂಸ್ಥೆಯ ಮಾಜಿ ಹಿರಿಯ ವಿಜ್ಞಾನಿ. ವಿಮಾನ ನಿಲ್ದಾಣಗಳಲ್ಲಿ ಕಠಿಣ ಹವಾಮಾನ ಇದ್ದಾಗ ರನ್ವೇಯ ದೃಶ್ಯ ಅಥವಾ ವಿಸಿಬಿಲಿಟಿ ನಿಖರವಾಗಿ ಅಳೆಯೋದಕ್ಕೆ ಭಾರತ ಹಿಂದೆ ವಿದೇಶಗಳಿಂದ ಕೋಟ್ಯಂತರ ರೂಪಾಯಿಗಳನ್ನ ನೀಡಿ ತಂತ್ರಜ್ಞಾನಗಳನ್ನ ಆಮದು ಮಾಡ್ಕೊಳ್ತಾ ಇತ್ತು. ಆದ್ರೆ ಡಾಕ್ಟರ್ ಶುಭಾ ಅವರು ಮತ್ತು ಅವರ ತಂಡ ಭಾರತದಲ್ಲೇ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದ ದೃಷ್ಟಿ ಟ್ರಾನ್ಸ್ಮಿಷೋಮೀಟರ್ ಅನ್ನ ಅಭಿವೃದ್ಧಿಪಡಿಸಿತು. ಇದು ಮಂಜಿನಲ್ಲೂ ರನ್ವೇ ವಿಸಿಬಿಲಿಟಿ ಮತ್ತೆ ಲೈಟಿಂಗ್ ಗೈಡೆನ್ಸ್ ಬಗ್ಗೆ ಪೈಲಟ್ಗೆ ಮೈಕ್ರೋ ಸೆಕೆಂಡ್ಗಳಲ್ಲಿ ನಿಖರವಾದ ಮಾಹಿತಿ ನೀಡುತ್ತೆ. ಇವತ್ತು ಈ ದೃಷ್ಟಿ ಸಿಸ್ಟಮ್ ನಮ್ಮ ದೇಶದ ದೆಹಲಿ, ಬೆಂಗಳೂರು ಸೇರಿ 100ಕ್ಕೂ ಹೆಚ್ಚು ನಾಗರಿಕ ವಿಮಾನ ನಿಲ್ದಾಣಗಳಲ್ಲಿ ಮತ್ತು ಇಂಡಿಯನ್ ಏರ್ಫೋರ್ಸ್ ನ ಅತ್ಯಂತ ಸೂಕ್ಷ್ಮ ರನ್ವೇಗಳಲ್ಲಿ ಯಶಸ್ವಿಯಾಗಿ ಬಳಕೆಯಾಗ್ತಾ ಇದೆ. ವಿದೇಶಿ ಅವಲಂಬನೆ ತಪ್ಪಿಸಿ ದೇಶದ ಸುರಕ್ಷತೆ ಮತ್ತು ಕೋಟ್ಯಂತರ ವಾಯು ಪ್ರಯಾಣಿಕರ ಜೀವ ರಕ್ಷಿಸ್ತಾ ಇರೋ ಈ ಹೆಮ್ಮೆಯ ಮಹಿಳಾ ವಿಜ್ಞಾನಿಗೆ ನಮ್ಮದೊಂದು ಸಲ್ಯೂಟ್.